ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿಯ ರಹಸ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಮ್ಮ ಸ್ಪೆಷಲ್ ಏನಂತಂದರೆ ಜಾಮೂನ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡವ್ರು ಕೂಡ ಎಲ್ಲರೂ ಇಷ್ಟಪಡೋ ಅಂತಾನೆ ಸ್ವೀಟ್ ಇದು. ಬನ್ನಿ ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡ್ರನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು, ಇದೇ ತೊಗೋಬೇಕಂತ ಏನಿಲ್ಲ. ಆಮೇಲೆ ಒಂದು ಬೌಲ್ ತೊಗೊಂಡು ನಿಮಗೆ ಎಷ್ಟು ಇನ್ಸ್ಟಂಟ್ ಪೌಡರ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಬನ್ನಿ ಈಗ ಪರ್ಫೆಕ್ಟ್ ಜಾಮೂನ್ ಮಾಡೋದಕ್ಕೆ ಹೆಂಗೆ ಹಿಟ್ಟು ಕಲಿಸ್ಕೋಬೇಕು ಅಂತ ನೋಡೋಣ. 1 ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ಮತ್ತು ಹಾಲು ಸೇರಿಸ್ತಾ ಹಿಟ್ಟು ಕಲಿಸ್ತಾ ಹೋಗಿ. ಯಾಕೆ ಹಾಲು ಅಂತಂದರೆ ಜಾಮೂನ್ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ, ಸೊ ಅದಕ್ಕೆ ಚೆನ್ನಾಗಿರುತ್ತೆ. ನೀರು ಬಳಸೋದ್ರಿಂದ ಅಷ್ಟು ಮೆತ್ತಗೆ ಬರಲ್ಲ, ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ನಾದ್ತಾ ಹೋಗಿ. ಹಿಟ್ಟು ಎಷ್ಟು ಹದವಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಈ ಥರ ಚೆನ್ನಾಗಿ ನಾದಾದ್ಮೇಲೆ ಒಂದು 10 ಇಲ್ಲಾಂದರೆ 15 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಅಷ್ಟೊತ್ತರಲ್ಲಿ ನಾವೀಗ ಪಾಕ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಇಲ್ಲಾಂದರೆ 3 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಸಕ್ಕರೆ ಪಾಕ ಚೆನ್ನಾಗಿ ಕುದಿಬೇಕಲ್ವಾ, ಸೊ ಅದಕ್ಕೆ 2ರಿಂದ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೋಡಿ, ಸಕ್ಕರೆ ಈ ಥರ ಚೆನ್ನಾಗಿ ಕರಗಬೇಕು ನೀರಲ್ಲಿ. ಕರ್ಗಾದ್ಮೇಲೆ ಕುದೀತಿರ್ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ. ನಿಮ್ಮ ಮನೇಲಿ ಕೇಸರಿ ಇದ್ದೆ ಹಾಕಿ, ನಾನು ಕೇಸರಿ ಇರಲಿಲ್ಲ ಅದಕ್ಕೆ ಬಿಟ್ಟೆ. ನೀವು ಹಾಕೋಬೋದು, ಚೆನ್ನಾಗಿ ಕಲರ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ. ಯಾಕೆ ನಿಂಬೆ ರಸ ಹಾಕ್ತಿದ್ದೀನಿ ಅಂದರೆ ಪಾಕ ಗಟ್ಟಿ ಆಗಲ್ಲ, ಸೊ ಅದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಪಾಕ ಈ ಥರ ಚೆನ್ನಾಗಿ ರೆಡಿ ಆದಮೇಲೆ ಸೈಡ್ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಾವಿಲ್ಲಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಉಂಡೆ ಮಾಡ್ಕೊಂಡು ಬರೋಣ ಬನ್ನಿ. ಅಷ್ಟೊತ್ತಿಗೆ ಸ್ವಲ್ಪ ಪಾಕ ಆರಿರುತ್ತಲ್ವಾ. ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತುಪ್ಪ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಎಣ್ಣೆ ಯೂಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ಹಚ್ಕೊಂಡು ಸಣ್ಣ ಉಂಡೆ ಮಾಡಿಕೊಂಡು, ಸಣ್ಣ ಉಂಡೆ ಮಾಡಬೇಕಂತಲೇ ಏನಿದಿಲ್ಲ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣ ಮಕ್ಕಳು ಇಷ್ಟಪಡ್ತಿರ್ತಾರಲ್ವ ಬೇರೆ ಬೇರೆ ಶೇಪಲ್ಲಿ ಮಾಡಿಕೊಟ್ರೆ, ಸೊ ನೀವು ಸಣ್ಣ ಮಕ್ಕಳಿದ್ರೆ ಮನೆಯಲ್ಲಿ ಮಾಡಿಕೊಡ್ಬೋದು. ಅವ್ರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಈ ಥರ ನಾನು ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಎಣ್ಣೆ ಕಾಯ್ದಿಟ್ಕೊಂಡಿದ್ದೆ. ಸೊ ಇವಾಗ ಕಾದಿರೋ ಎಣ್ಣೆಯಲ್ಲಿ ಮಾಡಿಟ್ಕೊಂಡಿರೋ ಉಂಡೆಗಳನ್ನು ಬಿಡಿ. ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ತುಂಬ ಫಾಸ್ಟಾಗಿ ಇಟ್ಕೊಂಡ ಬಿಡಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಆವಾಗ ಜಾಮೂನು. ನೋಡಿ, ಈ ಥರ ಲೈಟ್ ಬ್ರೌನ್ ಆಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಹೋಗಿ. ನೋಡಿ, ಈಗ ಪರ್ಫೆಕ್ಟಾಗಿ ಜಾಮೂನ್ ಬಾಲ್ಸು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ ಸೀದೋಗ್ಬಿಟ್ರೆ. ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಜಾಮೂನ್ನ ಎಣ್ಣೆಯಿಂದ ತೆಗೆದ್ಬಿಟ್ಟು ಆ ಪ್ಲೇಟ್ಗೆ ಸೇರಿಸ್ಕೊಳ್ಳಿ. ಯಾಕೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಹೆಲ್ತ್ ಕಾನ್ಷಿಯಸ್ ಅಲ್ವಾ ಈಗಿನ ಜನ್ರೇಷನ್ ಅವರು, ಸೊ ಅದಕ್ಕೆ. ನೋಡಿ, ಈ ಥರ ಜಾಮೂನ್ ಬಾಲ್ಸ್ಗಳನ್ನೆಲ್ಲ ಎಣ್ಣೆಲಿ ಡೀಪ್ ಫ್ರೈ ಮಾಡಿಟ್ಕೊಂಡಾದ್ಮೇಲೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿಸ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಜಾಮೂನ್ ಕೂಡ ಕರ್ದಿದ ತಕ್ಷಣ ಹಾಗೆ ಸೇರಿಸ್ಬೇಡಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಪಾಕಕ್ಕೆ ಸೇರಿಸಾದ್ಮೇಲೆ 1 ಅವರ್ ಇಲ್ಲಾಂದರೆ 1.5 ಅವರ್ ಬಿಡಿ. ಯಾಕಂದರೆ ಈ ಜಾಮೂನ್ ಬಾಲ್ಸ್ ಎಲ್ಲ ಪಾಕಗಳನ್ನ ಹೀರ್ಕೋಬೇಕಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ 1 ಅವರ್ ಇಲ್ಲಾಂದರೆ 1.5 ಅವರ್ ಆದಮೇಲೆ ಜಾಮೂನ್ ಪಾಕ ಎಲ್ಲ ಹೀರ್ಕೊಂಡಿರುತ್ತೆ. ನೋಡಿ, ಈ ಥರ. ಆಮೇಲೆ ನೀವು ಬಾದಾಮಿಂದ ಡೆಕೋರೇಟ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಮನೆಯವ್ರಿಗೆಲ್ಲ ಈ ರೆಸಿಪಿ ಮಾಡಿಕೊಡಿ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಖ್ಯವಾದದ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಖ್ಯವಾಗಿ ಈ ರೆಸಿಪಿಯನ್ನು ಬರ್ಡೇ ಪಾರ್ಟಿಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಇಲ್ಲಾಂದರೆ ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ. ನೀವು ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಾಂದರೆ ನಿಮ್ಮ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿ. ಈ ವಿಡಿಯೋ ನೀವು ತುಂಬ ಇಷ್ಟಪಟ್ಟಿರ್ತೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.